ಅನ್ಕೊಂಡ್ವಿ ನಾವು ಚೆನ್ನಾಗಿರ್ಬೇಕಂದ್ರೆ ಭೂಮಿ ಚೆನ್ನಾಗಿರ್ಬೇಕು. ಭೂಮಿ ಚೆನ್ನಾಗಿಲ್ದಂಗೆ ಬಂದು ನಾವು ಅದರಲ್ಲಿ ಒದ್ದಾಡಕ್ ಹೋದ್ರೆ ಆಗಲ್ಲ. ಭೂಮಿನ ಬಂದು ಫಲವತ್ತಾಗಿ ಮಾಡಿದ್ರೆ ಮಾತ್ರ ಬೆಳೆ 100% ಸಕ್ಸಸ್ ಆಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ತಮ್ಮ ಒಂದು ಪರಿಚಯ ಮಾಡಿಕೊಡಿ. ಹಾಗೆ ಈಗ ಹೊಸದಾಗಿ 20 ಎಕರೆಯಲ್ಲಿ ಏನೋ ಒಂದು ದಾಳಿಂಬೆ ಬೆಳೀತಾ ಇರಲ್ಲ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ನಾಗರಾಜ್ ಅಂತ ಹೊಸಪೇಟೆಯಿಂದ ಮಾತಾಡೋದು. ನಾವು ಈಗ ಹೊಸದಾಗಿ ಒಂದು 20 ಎಕರೆ ಪ್ಲಾಂಟೇಶನ್ ಮಾಡ್ತಿದ್ದೀವಿ. ನಾವು ಅಳವೆ ರೈತರು. ಆಲ್ರೆಡಿ 12 ಎಕರೆ ದಾಳಿಂಬೆ ಹಾಕಿದ್ದೀವಿ. ಇದು ಬಂದು 6 ವರ್ಷದ ಗಿಡ. ಇದರಲ್ಲೇ ಕಮಾಂಡಲ್ಲಿ ನಾವು ತೆಂಗಿನ ಗಿಡ ಹಾಕಿದೀವಿ, ಸುತ್ತಲಿ ಟೇಗು ಗಿಡ ಹಾಕಿದೀವಿ. ಆಮೇಲೆ ಸಣ್ಣ ಪ್ರಮಾಣದಲ್ಲಿ ಜೂಜದ ಕೋಳಿನೂ ಸಾಕ್ತಿದೀವಿ. ಮುಂಜು ಯಾಟೆ ಈ ತರ ಎಲ್ಲ ಸೇಲ್ಗೂ ಇದಾವೆ. ಮಾವಿನ ಗಿಡ ಎಷ್ಟು ಹಾಕಿದ್ರಿ? ಮಾವಿನ ಗಿಡ ಒಂದು 30 ಗಿಡ ಇರ್ತಾವ್ರಿ. 30 ಗಿಡ ಇರ್ತಾವೆ. ಈಗ ಹೊಸದಾಗಿ 20 ಎಕರೆಯಲ್ಲಿ ಏನ್ ದಾಳಿಂಬೆ ಪ್ಲಾಂಟೇಶನ್ ದಾಳಿಂಬೆ ಪಪ್ಪಾಯಿ ಕಮಾಂಡ್ ಮಾಡ್ತಿದ್ದೀವಿ. ಸಾಕಷ್ಟು ರೈತರು ಹೊಸದಾಗಿ ಪ್ಲಾಂಟೇಶನ್ ಮಾಡೋರಿಗೆ ಬಹಳ ಡೌಟ್ ಇರ್ತಾವೆ. ಅದನ್ನ ತಿಳ್ಸೋಣಂತಾನೆ ವಿಡಿಯೋ ಮುಖಾಂತರ ಅವ್ರಿಗೆ ತಿಳ್ಸಕ ಮಾಡ್ತೀವಿ. ಓಕೆ, ಬನ್ನಿ ಸರ್, ಒಂದು ಪ್ಲಾಂಟೇಶನ್ಗೆ ಕರ್ಕೊಂಡು ಹೋಗಿ ಸರ್. ಆಯ್ತು, ಬನ್ನಿ ಹೋಗೋಣ. ನೋಡಿ 20 ಎಕರೆ ಮಾಡಿದೇವಲ್ಲ, ಇದೇ ಪ್ಲಾಟ್ ನೋಡಿ ಇವೆಲ್ಲ ನೋಡಿ. ಓಕೆ, 20 ಎಕರೆಯಲ್ಲಿ ಮಾಡ್ತಾ ಇದೀರಿ ಸರ್. ಓಕೆ, ಸಸಿಗಳಲ್ಲಿ ಎಲ್ಲಿಂದ ತಂದಿದ್ದೀರಿ ಸರ್ ನೀವು? ಇದು ಜೈನ್ ಪ್ಲಾಂಟೇಶನ್, ಮಹಾರಾಷ್ಟ್ರದಿಂದ ಬರುತ್ತೆ. ಟಿಶ್ಯೂ ಕಲ್ಚರ್ ಇದು. ಫಾರ್ ಆಗಿ ಬಂದು 45 ರುಪೀಸ್ ಕಾಸ್ಟ್ ಬೀಳ್ತಿದೆ. 45 ರೂಪಾಯಿ ಬೀಳುತ್ತೆ ಇದು ಒಂದು. ಹಿಂಗೆ ಚೆನ್ನಾಗಿರುತ್ತೆ ಸರ್ ಇದು? ಇದು ಜೈನ್ ಪ್ಲಾಂಟೇಶನ್ ಅಂದ್ರೆ ಆಟೋಮೆಟಿಕ್ ಆಗಿ ಚೆನ್ನಾಗಿರುತ್ತೆ. ರೂಟ್ ಡೆವಲಪ್ಮೆಂಟ್ ಆಗಲಿ ಏನಾಗ್ಲಿ ಚೆನ್ನಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಎಲ್ಲಿಂದ ತಂದಿರಿ ಸರ್? ನಾಸಿಕ್ಲಿಂದ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಸರ್ ಸಸಿಗಳನ್ನ ಪರ್ಚೇಸ್ ಮಾಡಿ ಆದ್ಮೇಲೆ? ಪರ್ಚೇಸ್ ಮಾಡಿದ್ವಿ ನೋಡಿ, ಬೆಡ್ ಎಲ್ಲ ಈ ತರ ರೇಸ್ ಮಾಡಿದೀವಿ. ಓಕೆ ಸರ್. ರೇಸ್ ಮಾಡಿ ಆಕ್ಚುಲ್ ಆಗಿ ಯಾರು ಇಷ್ಟು ತಿಪ್ಪಿ ಗೊಬ್ಬರ ಬಳಸಲ್ಲ. ನಾವು ಪ್ಲಾಂಟೇಶನ್ ಪ್ರತಿ ಒಂದು ಹಿಂಗನೆ ಆ ಬೆಡ್ ರೇಜರ್ ಅಲ್ಲಿ ಏನಿರ್ತಲ್ಲ ಅದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಗೊಬ್ಬರ ತುಂಬ್ತೀವಿ. ಈಗ ನಾವು ಏನ್ ಮಾಡಿ 8,200 ಏನೋ ಪ್ಲಾಂಟೇಶನ್ ಆಗ್ತದೆ ಈ ಪ್ಲಾಟ್ ಅಲ್ಲಿ. 20 ಎಕರೆಗೆ 8,200 ಸಸಿ. ಫಾರ್ ಎಗಿಗೆ ಬಂದು 80 kg ತಿಪ್ಪಿ ಗೊಬ್ಬರ ಹಾಕ್ತಿದ್ವಿ ನಾವು. ಒಂದಾಗಿ 80 kg ಸ್ಟಾರ್ಟಿಂಗ್ ಅಲ್ಲಿ. ಹಂಗಾಗಿ ನಾವು ಜಲ್ದಿ ಹಳೆ ತೋಟ ನೋಡಿದ್ರಲ್ಲ ಅದೇ ತರ ಬೆಳೆಸಿದ್ದು. ಫಸ್ಟ್ನೇ ಈಲ್ಡಿಂಗ್ ನಮಗೆ ಗಿಡಕ್ಕೆ 30 kg ಬಂದಿದೆ. ಓಕೆ, ನಮ್ಗೆ ಒಂದು ಮನೆ ಕಟ್ಸಂದ್ರೆ ಬುನಾದಿ ಚೆನ್ನಾಗಿರ್ಬೇಕು. ಅದೇನು ಆರ್ಗಾನಿಕ್ ಕಾರ್ಬನ್ ಮೇನ್. ನೆಲದಲ್ಲಿ ಸತ್ವಿಲ್ದಂಗ ನಾವು ಮೇಲೆ ನೋಡಿ ಗಿಡ ನೋಡಿ ಬೆಳೆಸ್ತು ಅಂದ್ರೆ ಆಗಲ್ಲ. ಹೌದೌದು. ನೀರು ಹೊಲ ಚೆನ್ನಾಗಿದ್ರೆ ಮಾತ್ರ ಬೆಳೆ ಚೆನ್ನಾಗಿ ಆಟೋಮೆಟಿಕ್ ಆಗಿ ಚೆನ್ನಾಗಿ ಬರುತ್ತೆ. ಸರ್, ಎಲ್ಲ ಅದನ್ನೇ ಗೊಬ್ಬರ ಆಡ್ತಾ ಇರೋದು? ಗೊಬ್ಬರ ಆಡ್ತಿದ್ವಿ. ಈ ಗೊಬ್ಬರ ಕೂಡ ನಾವು ಆಲ್ಮೋಸ್ಟ್ ಒಂದು ವರ್ಷದಿಂದ ಪ್ರಿಪೇರ್ ಮಾಡ್ತಿದೀವಿ. ಅದು ಡೈರೆಕ್ಟರ್ ತಂದು ಹಂಗ ಹಾಕಲ್ಲ. ಯಾವ ತರ ಪ್ರಿಪೇರ್ ಮಾಡ್ತೀರಿ? ಈಗ ನೋಡಿ, ಫಾರ್ ಪ್ಲಾಂಟ್ ಬಂದು 30 kg ಶುಗರ್ ವೇಸ್ಟ್ ಬರುತ್ತೆ. ಶುಗರ್ ಮಾರ್ಟ್ ಅಂತ ಶುಗರ್ ವೇಸ್ಟ್ ಮೇಲೆ ಬರುತ್ತೆ ಅದು. ಅದು ಒಂದು 30 kg ಹಾಕ್ತಿವಿ. ಕೋಳಿ ಗೊಬ್ಬರ 15 kg, ದನ ಗೊಬ್ಬರ ಮತ್ತೆ 30 kg. ಟೋಟಲ್ 65-70 kg ತನ ಒಂದು ಪ್ಲಾಂಟಿಗೆ ಬೀಳುತ್ತೆ. ಅದನ್ನ ಡಿಕಂಪೋಸ್ ಮಾಡಿ ಆ ಡಿಕಂಪೋಸ್ ಅಲ್ಲಿ ಬೇನಿಂಡಿ ಮತ್ತೆ ಟೈಕೋಡರ್ಮಾ, ಸೋಡೋಮನಸ್ ಈ ತರ ಬಯೋಕೆಮಿಕಲ್ ಎಲ್ಲ ಕೂಡ ಕಲ್ಚರ್ ಮಾಡಿ ಅದು ಡೆವಲಪ್ ಮಾಡಿ ಈ ತರ ತುಂಬ್ತೀವಿ ಬೆಡ್ಡಿನ ತುಂಬ. ಎಷ್ಟು ಟೈಮ್ ತಗೊಳುತ್ತೆ ಸರ್ ಅದು? ಇದು ನೋಡಿ, ಇದು ಗೊಬ್ಬರ ಎಲ್ಲ ಪ್ರಾಸೆಸ್ ಅಂದ್ರೆ ಮಿನಿಮಮ್ 8 months ಬೇಕು. ಹಂಗೆ ಡೈರೆಕ್ಟ್ ತಂದು ಗಿಡಕ್ಕೆ ಕೊಡಬಾರ್ದು, ನೆಲಕ್ಕೆ ಎಫೆಕ್ಟ್ ಆಗುತ್ತೆ. ಓಕೆ ಸರ್. ಈಗ ಲಾಸ್ಟ್ ಟೈಮು ನಿಮ್ದು ದಾಳಿಂಬೆ ತೋಟಕ್ಕೆ ಬಂದಿದ್ವಿ, ಬೆಳೆ ಬಗ್ಗೆನೂ ವಿಡಿಯೋ ಮಾಡಿದ್ವಿ, ಹಣ್ಣುಗಳನ್ನು ತೋರಿಸಿದ್ವಿ, ವ್ಯಾಪಾರನೂ ಚೆನ್ನಾಗಾಗಿತ್ತು, ಲಾಭ ಆಗಿತ್ತು ಅಂತ ಹೇಳಿದ್ರಿ ಸರ್. ಸೊ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಸರ್ ದಾಳಿಂಬೆ ನೀವು ಕೈ ಇಟ್ಟರೆ ಆಲ್ಮೋಸ್ಟ್ ಮನೆ ಮಠ ಮಾರ್ಕೊಂಡು ಹೋಗ್ಬೇಕು ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ ಸರ್. ಹೌದು, ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ? ಈಗ ನಾವು ಅನ್ಕೊಂಡ್ವಿ ನಾವು ಚೆನ್ನಾಗಿರ್ಬೇಕಂದ್ರೆ ಭೂಮಿ ಚೆನ್ನಾಗಿರ್ಬೇಕು. ಭೂಮಿ ಚೆನ್ನಾಗಿಲ್ದಂಗೆ ಬಂದು ನಾವು ಅದರಲ್ಲಿ ಒದ್ದಾಡಕ್ ಹೋದ್ರೆ ಆಗಲ್ಲ. ಭೂಮಿನ ಬಂದು ಫಲವತ್ತಾಗಿ ಮಾಡಿದ್ರೆ ಮಾತ್ರ ಬೆಳೆ 100% ಸಕ್ಸಸ್ ಆಗುತ್ತೆ. ನಾವು ಏನೈತಿ ಕೆಮಿಕಲ್ಗೆ ಅಷ್ಟೇನೆ ಹೋಗ್ಬಾರ್ದು. ಆರ್ಗಾನಿಕ್ ಮೆನ್ಯೂರ್ ಅನ್ನೋದು ಬಹಳ ಯೂಸ್ ಮಾಡ್ಬೇಕು ಗಿಡಕ್ಕೆ. ಓಕೆ ಸರ್. ಸರ್, ಈಗ ನೆಕ್ಸ್ಟ್ ಸ್ಟೆಪ್ ಸರ್ ಇದಾದ್ಮೇಲೆ ನೋಡಿ, ಈಗ ಈ ತರ ಬೆಡ್ ರೇಸ್ ಮಾಡಿದೀವಲ್ಲ, ಬನ್ನಿ ಹೋಗೋಣ. ಈಗ ಈ ತರ ಗೊಬ್ಬರ ಮಾಡಿದ್ವಿ. ಈ ಗೊಬ್ಬರ ಬಂದು ಬೆಡ್ ರೇಸರ್ ತಗೊಂಡು ಇದನ್ನೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಆಮೇಲೆ ಡ್ರಿಪ್ ನಾಟಲ್ಲಿ ಎಲ್ಕೊಂಡು ಇದರಲ್ಲಿ 8 ಅಡಿಗೆ ಒಂದು ಪ್ಲಾಂಟೇಶನ್ ಮಾಡೋಣ ಅಂತ ಮಾಡಿದ್ವಿ. 14/8 ಪ್ಲಾಂಟೇಶನ್ ಮಾಡ್ತೀವಿ. ಇದರಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ 20 ಎಕರೆಗೆ ವಾಟರ್ ಸಾಲ್ಟ್ ಫುಲ್ ಸಾಲ್ಟ್ ಇದೆ. ಅದಕ್ಕಾಗಿ ಡ್ರಿಪ್ ಸಿಸ್ಟಮ್ ಎಲ್ಲ ಕೂಡ ಇಸ್ರೇಲ್ ಟೆಕ್ನಾಲಜಿ ಮಾಡಿದ್ವಿ. ಡ್ರಾಪ್ ಟು ಡ್ರಾಪ್ ಕೌಂಟಿಂಗ್ ಇರುತ್ತೆ. ಮತ್ತೆ ಫಿಲ್ಟ್ರು ಇದಾಗ್ಲಿ, ಮೋಟರ್ ಹೆಡ್ ಕ್ಯಾಲ್ಕುಲೇಷನ್ ಆಗಲಿ, PC ಡ್ರಿಪ್ಪರ್ ಅಂತ ಹೊಸದಾಗಿ ಟಿಪ್ಪರ್ ಬಂದಿದೆ. ಆಟೋಮೆಟಿಕ್ ಮೋಟರ್ ಸ್ಟಾಪ್ ಆತಂದ್ರೆ ಡ್ರಿಪ್ಪರ್ ಬ್ಲಾಕ್ ಆಗುತ್ತೆ. ಆ ತರ ಸಿಸ್ಟಮ್ ಎಲ್ಲ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ ಸರ್, ಈಗ ಈ ಒಂದು ದಾಳಿಂಬೆಯಲ್ಲಿ ಅಂತರ ಬೆಳೆಯಾಗಿ ಏನಾದ್ರು ಬೇರೆ ಬೆಳೆ? ಪಪ್ಪಾಯ ಹಾಕ್ತಿದೀವಿ. ಪಪ್ಪಾಯ ಹಾಕ್ತಿದೀವಿ ಸರ್. ಎಷ್ಟು ಸಸಿ ಹಾಕ್ತಿದ್ರಿ? ಪಪ್ಪಾಯ ಸೇಮ್ ಅದು 1 by 1, ಅದು ಕೂಡ 8,000 ಸಸಿನ ಹಾಕ್ತೀವಿ. ಸೊ ಅಟ್ ಟೈಮ್ ನಮಗೆ ದಾಳಿಂಬೆ ಮತ್ತು ಪಪ್ಪಾಯ ಬೆಳೆದ್ರಿಂದ ಏನು ಸಮಸ್ಯೆ ಏನಿಲ್ಲ. ಆರಾಮಾಗಿ ನಮಗೆ ಅದು ಏನ್ ರೇಟ್ ಚೆನ್ನಾಗಿತ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಅದರಲ್ಲೇ ಕವರ್ ಆಗ್ಬೋದು. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಕೂಡ ನಮಗೆ ಸೇಫ್ಟಿ. ಅದ್ರ ಗಾಳಿ ವಿಂಡ್ ಎಲ್ಲ ಕಂಟ್ರೋಲ್ ಮಾಡುತ್ತೆ.
ದಾಳಂಬರಿ 1 ವರ್ಷ ಇದರಲ್ಲಿ ಬ್ಲೈಟ್ ಗಿಟ್ ಏನ್ ಹಾಕಲ್ದಂಗೆ ಸೇಫ್ ಇರ್ತದೆ. ಓಕೆ ಪಪ್ಪಾಯಿ ಎಷ್ಟು ತಿಂಗಳು ಬೆಳೆ ಸರ್? ಪಪ್ಪಾಯಿ ಆಲ್ಮೋಸ್ಟ್ ಎಲ್ಲರೂ ನೋಡಿ 18 ತಿಂಗಳು 2 ವರ್ಷ ಮಟ್ಟ ಬೆಳೆ ತಗೊಂತಾರೆ. ನಾವು ಹಂಗಲ್ಲ 10 ತಿಂಗಳಿಗೆಲ್ಲ ಕ್ಲೋಸ್ ಮಾಡ್ತೀವಿ. ಓಕೆ ಸರ್, ಯಾವ ತಳಿ ಇದೆ ಸರ್ ಅದು? 15 ನಂಬರ್ 786 ಹಾಕ್ತೀವಿ ನಾವು. ಚೆನ್ನಾಗಿದೆ 786 ಹಾಕ್ತೀವಿ. 15 ನಂಬರ್ ಎಲ್ಲ ಟೈಮ್ ತಗೊಂತತಿ, ಅದು ಇದರಲ್ಲಿ ವರ್ಕೌಟ್ ಆಗಲ್ಲ. 786 ಆದ್ರೆ ಜಲ್ದಿ ಕ್ಲೋಸ್ ಆಗುತ್ತೆ. ಓಕೆ ಸರ್. ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್.